ನನಗೆ ಯಶ್ ಫ್ಯಾನ್ ಆಗಿರ್ಬೋದು, ಆದರೆ ಈಗಲೂ ಕೂಡ ನಾನು ದರ್ಶನ್ ಅವ್ರನ್ನ ಇಷ್ಟಪಡ್ತೀನಿ. ದರ್ಶನ್ ಅವ್ರಂತಲ್ಲ, ಸುದೀಪ್ ಅವರು, ಇವ್ರನ್ನೆಲ್ಲ ನಾನು ಇವಾಗಲೂ ಕೂಡ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಆಯಿತಾ. ನಮ್ಮ ಚೈಲ್ಡ್ಹುಡ್ಡಲ್ಲಿದ್ದಾಗ ದರ್ಶನ್ ಅವ್ರ ಸಿನಿಮಾ ನಾನು ಮಿಸ್ಸೇ ಮಾಡ್ತಿರಲಿಲ್ಲ. ಆ್ಯಂಡ್ ಇವತ್ತಿಗೂ ನಾನು ಮಿಸ್ ಮಾಡಲ್ಲ. ಫಸ್ಟ್ ಡೇ ಫಸ್ಟ್ ಶೋ, ಈವನ್ ನಮ್ಮ ಮದ್ದೂರಲ್ಲಿ 50 ದಿನ ಆದಮೇಲೆ ಹೋದರೂ ಅದೇ ಕ್ರೌಡ್ ಇರುತ್ತೆ ಆಯಿತಾ. ನಾನು ಹೇಳ್ತೀನಿ ಎಲ್ಲನೂ ಕೂಡ ಹೆಂಗಿರುತ್ತೆ ಅಂತ. ಸೊ ಫಸ್ಟು ಟ್ರೈಲರ್ ಇವಾಗ ಬಂದಿದೆ ಡೆವಿಲ್ದು. ಸೊ ಫಸ್ಟ್ ಅದನ್ನ ನೋಡೋಣ, ನೋಡ್ಬಿಟ್ಟು ನನ್ನ ಅನಿಸಿಕೆಯನ್ನು ಹೇಳ್ತೀನಿ. ನಾನು ಇದರಲ್ಲೆಲ್ಲ ಡಾಕ್ಟರೇಟ್ ಏನು ಪಡ್ಕೊಂಡಿಲ್ಲ ಕಣ್ರಪ್ಪ ಆಯಿತಾ. ರಿವ್ಯೂ ಕೊಡೋದ್ರಲ್ಲಿ ಇಲ್ಲಿ ಈ ಥರ ಮಾಡ್ಬೇಕು ಆ ಥರ ನನಗೆ ಅದೆಲ್ಲ ಬರೋಲ್ಲ. ಸೊ ನಾನು ಕಾಮನಾಗಿ ನನಗೆ ಹೆಂಗೆ ಅನಿಸುತ್ತೆ ಫೀಲಿಂಗು, ಸೊ ಚಿಕ್ಕವರಿಂದ ನೋಡಿ ಅದ್ರ ಬೇಸಿಸ್ ಮೇಲೆ ನಾನು ಹೇಳ್ತೀನಿ. ಓಕೆ, ಸೊ ಎಸ್ ಗೈಸ್, ಸೊ ಬನ್ನಿ ನೋಡವ. ಆ್ಯಂಡ್ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಆ್ಯಂಡ್ ಈ ವಾಯ್ಸ್ ಮಾತಾಡೋಂಗಿಲ್ಲ ಫಸ್ಟಿಂದನೂ ಕೂಡ. ಆ್ಯಂಡ್ ದರ್ಶನ್ ಅವ್ರದ್ದು ಅಂದರೆ ನಾನು ಡಿ ಬಾಸ್ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ನಮ್ಗೆ ಅವಾಗಿಂದನೂ ಹಂಗೆ ಅಭ್ಯಾಸ, ನೀವು ಹೆಂಗಾರ ತಗೊಳ್ಳಿ. ಸೊ ಲುಕ್ಕು ಆಯಿತಾ. ಸೊ ಲುಕ್ ವೈಸು ಒಂಥರ ಫಸ್ಟ್ ಇದ್ದಿದ್ದು ಲುಕ್ಕೆ ಫೀಲ್ ಕೊಡುತ್ತೆ ಸ್ವಲ್ಪ. ಅಂದರೆ ಆವಾಗ ನಾವು ಇದೆಲ್ಲ ನೋಡ್ತಿದ್ವಲ್ಲ, ಲೈಕ್ ಈ ಮೆಜೆಸ್ಟಿಕ್ಕಲ್ಲಿ ಸ್ವಲ್ಪ ಯಂಗಾಗಿ ಆ ಥರ ಒಂದು ಫೇಸ್ ಕಟ್ಟು ಅವ್ರು ಟ್ರಿಮ್ ಮಾಡಿದಾಗ ಸ್ವಲ್ಪ ಆ ಫೀಲ್ ನನಗೆ ಕೊಡುತ್ತೆ ಪರ್ಸ್ನಲಿ. ನೀವು ಹೆಂಗೆ, ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಹೆಂಗೆ ಕೊಡ್ತಾ ಇದೆ ಅಂತ. ಕ್ಷಣಕ್ಕೊಂದು ಬಣ್ಣ, ಗಳಿಗೆಗೊಂದು ವೇಷ. ಅಲ್ಲ, ನಾನು ನಿಮ್ ನಿಜವಾದ ರೂಪನ ಸರಿಯಾಗಿ ನೋಡೇ ಇಲ್ವಲ್ಲೋ. ಆ್ಯಂಡ್ ಈ ಒಂದು ಸ್ವಲ್ಪ ಮಾಸಲ್ಲಿ ಒಂಥರ ನಮಗೆ ಭಾರಿ ಟಚ್ ಆಯ್ತದೆ ಗೈಸ್ ಫೀಲು. ದರ್ಶನ್ ಅವ್ರಿಗೆ ಅದು ಸಿಕ್ಕಾಬಿಟ್ಟೆ ಸೂಟ್ ಆಗುತ್ತೆ. ಆ್ಯಂಡ್ ಈ ಲುಕ್ ನೋಡ್ಬೋದು, ಒಂಥರ ಡಿಫ್ರೆಂಟ್ ಆದಂಥ ಒಂದು ಲುಕ್ಕು. ಆ್ಯಂಡ್ ನನಗನ್ಸುತ್ತೆ ಇದರಲ್ಲಿ ಒಂದೇ ಕ್ಯಾರೆಕ್ಟರ್, ಬಟ್ ಅದರಲ್ಲಿ 2 ಥರ ಶೇಡ್ ಇರುತ್ತೆ ಅನ್ನೋ ಥರ ನನಗೆ ಫೀಲು ಆಯಿತಾ. ಒಂದು ಪಾಸಿಟಿವ್, ಒಂದು ನೆಗೆಟಿವ್ ಆ ಥರ. ಈಗ ಯಾವುದಪ್ಪ ಅದು ಒಂದು ಸಿನಿಮಾ ಐತೆ, ನಾನು ಸಿನಿಮಾ ಹೆಸರೇ ಗೊತ್ತಾಯಿಲ್ಲ, ಅದು ಬೇರೆ ಭಾಷೆ ಸಿನಿಮಾ. ಸೊ ಆ ಭಾಷೆಯಲ್ಲಿ ಹೆಂಗೆ ಅಂತಂದರೆ, ಅಂದರೆ ಕನ್ನಡದಲ್ಲೂ ಇರುತ್ತೆ ಆ ಥರ. ನಾನು ಹೇಳ್ತಾ ಇರೋದು ಕಾಮನ್ ಆಗಿ ಒಂದೇ ಕ್ಯಾರೆಕ್ಟ್ರಲ್ಲಿ 2 ಥರ ಶೇಡು ಸಡನ್ನಾಗಿ ಚೇಂಜ್ ಆಗೋದು, ಆ ಥರದ್ದು ಕ್ಯಾರೆಕ್ಟ್ರು ಅಂತ. ಆ್ಯಂಡ್ ಆ ವಾಕಿಂಗ್ ಸ್ಟೈಲ್ ಅಂತೂ ಮಾತಾಡೋಂಗಿಲ್ಲ. ನಾವು ಆವಾಗಿಂದ ಗಜ ಇದರಲ್ಲೆಲ್ಲ ಹಿಂಗೆ ಬರೋದೆಲ್ಲ ಭಾರಿ ಕ್ರೇಜ್ ಗೈಸ್ ಅವಾಗ, ಮಾತಾಡೋಂಗಿಲ್ಲ. Another mother, but not the same father. Excuse me, PC. ಚೂರು ಎಸಿ ಹಾಕಮಲ್ಲ ಟಪ್ಸಕ್ಕೆ. ಫಸ್ಟ್ ಅವನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬೇಕು. ಅವನು ಒಂದು ಲೂಪ್ ಹೋಲ್ ಸಿಕ್ಕರೆ ಸಾಕು. ಆಸೆ ಪಟ್ರೆ ಕೇಳಬೇಕು, ಕೊಡ್ತಿದ್ರೆ. ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ಕೂತಿ ಚೇರಲ್ಲಿ ಬೇರೆ ಯಾರು ಕೂತ್ಕೋಬಾರ್ದು. ಖತಮ್, ನಾಟಕ ಬಂದ್. ಎಲ್ಲೋದ್ರೂ ಬರ್ತಿದ್ಯಲ್ಲ, ವಾವ್, ಕ್ರೇಜಿ ಗೈಸ್. ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಸಿನಿಮಾದಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆದಂಥ ಔಟ್ಫಿಟ್ಸ್ಗಳನ್ನ ಇದು ಮಾಡಿದ್ದಾರೆ. ಮಸ್ತಾಗಿದೆ ಡ್ರೆಸ್ಸಿಂಗ್ ಸೆನ್ಸ್. ಇದೊಂದು ಸ್ವಲ್ಪ ತಾರಕ್ ಲುಕ್ ಕೊಡ್ತು ನನಗೆ ಆ್ಯಕ್ಚುಲಿ. ಇದು ವೈಟ್ ಆ್ಯಂಡ್ ವೈಟಲ್ಲಿ. ಸೂರ್ಯಂಗೆ ಪ್ರಾಣ ಹಿಡಿಯಲ್ಲ. ನಾನು ಬರ್ತಿದ್ದೀನಿ ಚಿನ್ನ. ಸೊ ಫೈನಲಿ ಡಿಸೆಂಬರ್ 11ಕ್ಕೆ ರಿಲೀಸ್ ಆಗ್ತಾಯಿದೆ ಸಿನಿಮಾ. ಓಕೆ, ಸೊ ಟ್ರೈಲರ್ ಇವಾಗ ನೋಡಿದ್ರೆ ನಾನಂತೂ ಸಿಕ್ಕಾಬಿಟ್ಟೆ ವೆಯ್ಟ್ ಮಾಡ್ತಾಯಿದ್ದೆ. ಈ ಟ್ರೈಲರ್ಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೆ. ಸೊ ನಾನು ಹೇಗೆ ಅಂತಂದರೆ, ನನಗೆ ಮನಸ್ಪೂರ್ವಕವಾಗಿ ನನಗಿಷ್ಟ ಆಯಿತು ಅಂತಂದರೆ ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ.
ಯಾವುದಾದ್ರೂ ಏನಾದರೂ ಇಷ್ಟ ಆಗಿಲ್ವಾ ಶಿಸ್ತಾಗಿ ನಾನು ವೀಡಿಯೋನೇ ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ನೋಡಿ, ಯಾರೋ ಈಗ ಏನೋ ಇಷ್ಟ ಆಗಿಲ್ಲ ಅಂತಂದ್ಬಿಟ್ಟು ಅದನ್ನ ನಾನು ನಿಮ್ಗೆ ಹೇಳ್ಬೇಕು ಅಂತೇನಿಲ್ಲ, ಹೇಳಿದ್ರೆ ಸುಮ್ಮನಿದ್ರೂ ಕೂಡ ನಡೆಯುತ್ತೆ. ಸೊ ನನಗೆ ಪರ್ಸ್ನಲಿ ತುಂಬ ವೆಯ್ಟ್ ಮಾಡ್ತಾಯಿದ್ದೆ ಈ ಒಂದು ಟ್ರೈಲರ್ಗೋಸ್ಕರ. ಸೊ ಯಾಕೆ ಅಂತಂದರೆ ನಾವು ದರ್ಶನ್ ಅವ್ರನ್ನ ಇವತ್ತು ನೋಡ್ಕೊಂಡು ಬಂದಿಲ್ಲ ಆಯಿತಾ. ಸೊ ನಾವು ಚಿಕ್ಕದ್ರಿಂದನೂ ಕೂಡ ನೋಡ್ಕೊಂಡು ಬಂದಿರೋದು. ಸೊ ಹಾಗಾಗಿ ನಾನು ಮನ್ಸಾರೆ ಮಾತಾಡ್ತಾ ಇದ್ದೀನಿ ಆಯಿತಾ. ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ ಗೈಸ್. ಆ್ಯಂಡ್ ಫಸ್ಟ್ ಶೋ ಅಂತೂ ನೋಡೋದಂತೂ ಫಿಕ್ಸು. ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ. ನೀವು ಯಾರೆಲ್ಲ ವೆಯ್ಟ್ ಮಾಡ್ತಾಯಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇದು ನನ್ನೊಂಥರ ವ್ಲಾಗ್ ಚಾನಲ್ ಆಯಿತಾ, ಇದರಲ್ಲಿ ಇದನ್ನು ಹಾಕ್ತಾಯಿದ್ದೀನಿ, ಅಂದರೆ ರಿವ್ಯೂ ಟೈಪ್ ಹಾಕ್ತಾಯಿದ್ದೀನಿ. ಬಟ್ ಏನೋ ಅನ್ಕೊಳಕ್ಕೆ ಹೋಗ್ಬಿಟ್ಟು ಯಾರು ಏನೋ ಅನ್ಕೊಳ್ಳಲ್ಲ ಅಂತ ಅಂದ್ಕೊಳ್ತೀನಿ. ಅಂದರೆ ನನ್ನ ಪರ್ಸ್ನಲ್ ಫೀಲಿಂಗ್ ಗೈಸ್. ಏನು ರಿವ್ಯೂನ ನಾನು ಸಪ್ರೇಟ್ ಒಂದು ಚಾನಲ್ ಮಾಡಿಬಿಟ್ಟೆ ಮಾಡಬೇಕು ಅಂತ ಏನಿಲ್ಲ ಅಲ್ವಾ ರೂಲ್ಸು, ಹಂಗೇನಾರು ಆಯಿತಾ, ಏನೂ ಇಲ್ಲ. ಸೊ ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ಸೊ ನಾನಂತೂ ದರ್ಶನ್ ಅವ್ರಿಗೆ ಚಿಕ್ಕದ್ರಿಂದನೂ ಕೂಡ ಬಿಗ್ ಫ್ಯಾನ್. ಆ್ಯಂಡ್ ಇವತ್ತಿಗೂ ಅಷ್ಟೇ ನಾನು ಇಷ್ಟಪಡ್ತೀನಿ ಆಯಿತಾ. ದರ್ಶನ್ ಅವ್ರದ್ದು ಎಲ್ಲ ನಾನು ಅವಾಗ ಹೇಳ್ದಂಗೆ ಸುದೀಪ್ ಅವ್ರದ್ದು ಎಲ್ಲರದ್ದು ಕೂಡ ಇಷ್ಟಪಡ್ತೀನಿ. ಆ್ಯಂಡ್ ಈವನ್ ಒಂದು ವಿಚಾರ ಹೇಳ್ಬೇಕು ನಾನು ನಿಮಗೆ, ಮದ್ದೂರಲ್ಲಿ ಮಹಾವೀರ ಥಿಯೇಟ್ರಲ್ಲಿ ರಿಲೀಸ್ ಆಯ್ತೈತೆ ಸಿನಿಮಾ ಆಯಿತಾ. ಸೊ ಖಂಡಿತವಾಗ್ಲೂ ಫಸ್ಟ್ ಶೋ ನೀವು ಬಂದರೆ ತುಂಬಿಟ್ಟಿರ್ತಾರೆ. ಯಾಕೆ ಅಂತಂದರೆ ನಾನು ಅಬ್ಸರ್ವ್ ಮಾಡ್ದಂಗೆ ದರ್ಶನ್ ಅವ್ರ ಸಿನಿಮಾ ಈ ಸಲ ಅಂತೂ ಭಾರಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಇನ್ನೂ ರಿಲೀಸ್ ಆಗೋಕ್ಕೆ ಇನ್ನೂ 10 ದಿನವೂ ಕೂಡ ಇರಲಿಲ್ಲ ಆಯಿತಾ. ಟ್ರೈಲರ್ ಇವತ್ತು ನೀವು ನೋಡ್ತಾ ಇದ್ದೀರಾ. ಬಟ್ ಒಂದು ವಾರದ ಹಿಂದೆಯೇ ಫುಲ್ಲು ಮಹಾವೀರ ಥಿಯೇಟ್ರಲ್ಲಿ ಫುಲ್ಲು ಪೋಸ್ಟರ್ಗಳು ತುಂಬೋಗ್ಬಿಟ್ಟೈತೆ ಆಯಿತಾ. ಸೊ ದರ್ಶನ್ ಅವ್ರ ಸಿನಿಮಾಗೆ ಮದ್ದೂರಲ್ಲಿ ಭಾರಿ ಕ್ರೇಜ್. ಮದ್ದೂರು ಅಂತಲ್ಲ, ಮಂಡ್ಯ ಇಲ್ಲೆಲ್ಲ ನಮಗೆ ಲೋಕಲ್ಗಂತೂ ಭಾರಿ ಕ್ರೇಜು. ಯಾಕೆ ಅಂತಂದರೆ ಅವ್ರು ಇರೋ ರೀತಿ, ಅವ್ರು ಮಾತಾಡೋ ಸ್ಲ್ಯಾಂಗು ನಮ್ಮ ಥರ ಲೋಕಲ್ ಇರುತ್ತಲ್ಲ, ಅದು ನಮಗೆ ಕನೆಕ್ಟ್ ಆಗುತ್ತೆ ಆಯಿತಾ. ಸೊ ಹಾಗಾಗಿ ನಾವು ತುಂಬ ಇಷ್ಟಪಡ್ತೀವಿ. ದರ್ಶನ್ ಅವ್ರನ್ನಾಗ್ಬೋದು, ಯಶ್ ಅವ್ರಾಗ್ಬೋದು, ಎಲ್ಲ ಸಿಕ್ಕಾಪಟ್ಟೆ ಫ್ಯಾನ್ಸ್. ಈಗ ನಾವು ಹಿಂಗೆ ಅಂದರೆ ನಾವು ಡಿವೈಡ್ ಮಾಡಲ್ಲ ಈಗ ಆಯಿತಾ. ನಾವು ಯಶ್ ಫ್ಯಾನ್ಸ್ ಕಡ್ರಪ್ಪ, ನಾವು ಹಿಂಗೆ ಇವ್ರನ್ನ ಇಷ್ಟಪಡಲ್ಲ ಆ ಥರ ಅಲ್ಲ, ಆ ಕ್ಯಾಟಗರಿಗೆ ನಾನು ಸೇರಲ್ಲ ಆಯಿತಾ. ಆಮೇಲೆ ನಾನು ವೀಡಿಯೋದಲ್ಲಿ ಬಂದ್ಬಿಟ್ಟು ಸಡನ್ನಾಗಿ ನನಗೆ ಇವ್ರು ಇಷ್ಟ ಇಲ್ಲ, ನಾನು ಇವರು ಸಿನಿಮಾ ಮಾತ್ರ, ಆ ಥರದ್ದಲ್ಲಿ ನಾವು ಬರೋದೇ ಇಲ್ಲ ಆ ಕ್ಯಾಟಗರಿಗೆ. ತಲೆ ಕೆಡಿಸ್ಕೊಬೇಡಿ. ನಾವೆಲ್ಲರೂ ಸಿನಿಮಾ ನೋಡ್ಕೊಂಡು ಬಂದಿರೋದು. ಆ್ಯಂಡ್ ಈವನ್ ನಾನು ಯಶ್ ಫ್ಯಾನಾಗೂ ಕೂಡ ನಾನು ಅದೇ ಹೇಳ್ತೀನಿ ಎಲ್ರಿಗೂ ಕೂಡ. ಸೊ ಯಾರೇ ಇರ್ಬೋದು, ಅದು ಹೆಂಗೆ ಇರ್ಬೋದು, ಚೆನ್ನಾಗಿ ಒಳ್ಳೆ ಸಿನಿಮಾಗಳು ಮಾಡ್ತಾಯಿದ್ದಾರೆ, ಒಳ್ಳೆ ಟ್ಯಾಲೆಂಟೆಡ್ ಅಂತಂದರೆ ಸೊ ನಾವು ಆದಷ್ಟು ಮನಸ್ಪೂರ್ವಕವಾಗಿ ಸೊ ನಾವು ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಸೊ ನಾನು ಅದನ್ನು ಮೊದಲಿಂದನೂ ಕೂಡ ನನಗನ್ಸಿದ್ದು ನನ್ನ ಫೀಲಿಂಗ್ ನಾನು ಹೇಳ್ತಾ ಬಂದಿದ್ದೀನಿ. ಸೊ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಆಯಿತಾ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ನೀವು ಎಷ್ಟು ಜನ ವೆಯ್ಟ್ ಮಾಡ್ತಾಯಿದ್ದೀರಾ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಈ ಸಲ ಧೂಳು ಎಪ್ಸೋಣ ಆಯಿತಾ. ಆ್ಯಂಡ್ ಈವನ್ ದರ್ಶನ್ ಅವರು ಈ ಸಲ ಇಲ್ಲದೆ ಇರ್ಬೋದು ನಮ್ಮ ಹತ್ರ, ಬಟ್ ಸ್ಟಿಲ್ ಎಲ್ಲೇ ಇದ್ದರೂ ಕೂಡ ಅವ್ರು ಖುಷಿಯಾಗಿರಲಿ. ನಾನಂತೂ ವೆಯ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ, ಇನ್ನೇನು ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಸೊ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ನಿಮಗೆ ಹೇಗೆ ಅನ್ನಿಸ್ತು ಟ್ರೈಲರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಕೂಡ ಕಮೆಂಟ್ ಹಾಕಿದ್ವಿ ಆಯಿತಾ, ಅವ್ರ ಚೈಲ್ಡ್ಹುಡ್ ಹೀರೋ ಅಂತ ಅಂದ್ಬಿಟ್ಟು. ಸೊ ಎಸ್ ಗೈಸ್ ಅಷ್ಟೇ. ಸೊ ಸಿಗೋಣ. ತುಂಬ ಇಷ್ಟ ಆಯಿತು ಟ್ರೈಲರ್. ಆ್ಯಕ್ಚುಲಿ ಟ್ರೈಲರ್ ಬಗ್ಗೆ ನಾನು ಜಾಸ್ತಿ ಮಾತಾಡಿಲ್ಲ, ತೋರಿಸ್ತೀವಿ, ಫಿಲಮ್ ಬರ್ತಾಯಿದ್ದೀವಿ ಮಾತಾಡೋ ಯಾರ್ಯಾರೋ ಏನೇನೋ ಮಾತಾಡ್ಬಿಟ್ರು ನೆಗೆಟಿವ್ ಆಗಿ ಎಲ್ಲ, ಏನೋ ಒಂದು ಇನ್ಸಿಡೆಂಟ್ ಆಗಿದ್ದಕ್ಕೆ ಎಲ್ಲ ತೋರಿಸ್ತಾರೆ ಇವಾಗ ವಾಪಸ್ ಏನೇನಾಗುತ್ತೆ ಅಂತ.